ತವರಿಗೆ ಆರ್ಸಿಬಿ ರಾಯಲ್ ಆಗಿ ಎಂಟ್ರಿಯನ್ನು ಕೊಡ್ತಾ ಇದೆ. ಆರ್ಸಿಬಿ ಪ್ಲೇಯರ್ಸ್ ಅನ್ನು ಬರಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳು ಕೂಡ ಜೋರಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಪೊಲೀಸರ ಭದ್ರತೆ ಕೂಡ ಹೆಚ್ಚಿಸಲಾಗ್ತಾ ಇದೆ. ಸ್ಟೇಡಿಯಂನ ಸುತ್ತಮುತ್ತ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆರ್ಸಿಬಿ ಅಭಿಮಾನಿಗಳ ದಂಡು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ವಿಜಯ ಯಾತ್ರೆಯ ಭದ್ರತೆಗಾಗಿ ಪೊಲೀಸರು ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೂ ಕೂಡ ವಿಜಯ ಯಾತ್ರೆ ಆರಂಭ ಆಗುತ್ತೆ. ತೆರೆದ ವಾಹನದಲ್ಲಿ ಆರ್ಸಿಬಿ ಆಟಗಾರರು ಅಭಿಮಾನಿಗಳತ್ತ ಕೈ ಬೀಸ್ತಾ ಮುಂದೆ ಸಾಕ್ತಾರೆ. ಅಭಿಮಾನಿಗಳನ್ನ ಆರ್ಸಿಬಿ ಆಟಗಾರರು ನೋಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಎಡವಟ್ಟುಗಳಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಿದೆ. 18 ವರ್ಷಗಳ ಕನಸು ದೊಡ್ಡ ತಪಸ್ಸು ಫಲಿಸಿದೆ ಅಂದ್ರೆ ಇಡೀ ಕರ್ನಾಟಕ, ಇಡೀ ಬೆಂಗಳೂರು ಇವತ್ತಿನ ಕ್ಷಣಕ್ಕೆ ಕಾಯ್ತಾ ಇದೆ. ಸೊ ಹಾಗಾಗಿ ಇವತ್ತು ಹೇಗಿರುತ್ತೆ ಅನ್ನುವಂಥದ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಎಲ್ಲದಕ್ಕೂ ಸರ್ವ ಸಿದ್ಧತೆಯಿಂದ ಕೂಡಿದೆ. ಜೊತೆಗೆ ಹೆಚ್ಚಿನ ಸೆಕ್ಯೂರಿಟಿ ಫೋರ್ಸ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಸಂಜೆ ಮೇಲೆ ಇಲ್ಲಿ ವಿಕ್ಟರಿ ಪೆರೇಡ್ ಆರಂಭವಾಗುತ್ತೆ. ಸೊ ಅಲ್ಲಿ ಜನಸಾಗರ ಯಾವ ರೀತಿ ಹರಿದು ಬರುತ್ತೆ, ಇಷ್ಟೇ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಅಂತೂ ಖಂಡಿತ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಜನಸಾಗರ ಹರಿದು ಬರುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಹೆಚ್ಚುವರಿಯಾಗಿ ಸೆಕ್ಯೂರಿಟಿ ಫೋರ್ಸ್ ಅನ್ನ ಇವತ್ತು ಹಾಕಿದ್ದಾರೆ. ಜೊತೆಗೆ ಒಂದು ಮಾಹಿತಿ ಇದೆ, ಒಂದಿಷ್ಟು ಗೇಟ್ಗಳಲ್ಲಿ ಮಾತ್ರ ಇವತ್ತು ಪಬ್ಲಿಕ್ಸ್ ಅನ್ನ ಅಲೋ ಮಾಡ್ತಾರೆ. ಸೊ ಸಾರ್ವಜನಿಕರಂತೂ ಈ ವಿಕ್ಟರಿ ಪೆರೇಡ್ ಅನ್ನ ಕಣ್ತುಂಬಿಸಿಕೊಳ್ಳೋದಕ್ಕೆ ಯಾವ ತರ ಕಾತರರಾಗಿದ್ದಾರೆ ಅಂದ್ರೆ ಯಾವಾಗ ಆರ್ಸಿಬಿ ಟೀಮ್ ಬರುತ್ತೆ, ಯಾವಾಗ ಸಂಜೆ ಆಗುತ್ತೆ ಏನೋ ಎನ್ನುವಂತೆ ಜನ ಕಾಯ್ತಾ ಇದ್ದಾರೆ. ಅಷ್ಟೊಂದು ಕ್ರೌಡ್ ಸೇರುವಂತಹ ನಿರೀಕ್ಷೆ ಇದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ಳಲಾಗುತ್ತೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ಹ್ಯೂಜ್ ಟ್ರಾಫಿಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಸ್ಪೆಷಲಿ MG ರೋಡ್ ಭಾಗದಲ್ಲಂತೂ ಅತಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗುತ್ತೆ. ಜೊತೆಗೆ ಟೀಮ್ ವಿಧಾನಸೌಧಕ್ಕೆ ತೆರಳುತ್ತೆ. ಸೊ ಅಲ್ಲೂ ಕೂಡ ಒಂದಿಷ್ಟು ಕಾರ್ಯಕ್ರಮಗಳಿದಾವೆ. ಅದಾದ ಬಳಿಕ ಇಲ್ಲಿಗೆ ಬರ್ತಾರೆ. ದೊಡ್ಡ ಮಟ್ಟದ ವಿಕ್ಟರಿ ಪೆರೇಡ್ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ವಿಕ್ಟರಿ ಪೆರೇಡ್ ನಡೆಯೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಅದರ ಜೊತೆಗೆ ಸೆಕ್ಯೂರಿಟಿ ಫೋರ್ಸ್ ಅನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಸೊ ನಮ್ಮ ಜೊತೆಗೆ ಭದ್ರತಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತಾರೆ, ಅಂಡ್ ಇವತ್ತಿನ ಕ್ಷಣ ಹೇಗಿರ್ಬೋದು ಅಂತ? ಎಷ್ಟು ಜನ ಬರ್ಬೋದು ಇವತ್ತು? ಮೇಡಮ್ ಇವತ್ತು ತುಂಬಾ ಕ್ರೌಡ್ ಇರುತ್ತೆ ಮೇಡಮ್. ಆಕ್ಚುಲಿ ನಿನ್ನೆ ಆರ್ಸಿಬಿ ಗೆದ್ದಾಗ ಎಲ್ಲ ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ಹೇಳಕ್ಕೆ ಆಗದಿರೋಷ್ಟು ಸಂಖ್ಯೆ ಜನವನ್ನು ಕೂಡುವಂತ ಸಂಭವ ಇದೆ ಮೇಡಮ್. ಫುಲ್ಲು ಯಾವ ಗೇಟ್ ಇಂದ ಎಲ್ಲ ಪಬ್ಲಿಕ್ ಎಂಟ್ರಿ ಅಷ್ಟೊಂದು ಗೊತ್ತಿಲ್ಲ, ನಮಗೆ ನೇರವಾಗಿ ಗೊತ್ತಿಲ್ಲ. ಓಕೆ, ನೋಡ್ತಾ ಇರ್ಬೋದು ಎಲ್ಲ ಸ್ಟಾಫ್ಗಳಿದ್ದಾರೆ. ಸೊ ಅವ್ರನ್ನು ಕೂಡ ಮಾತಾಡ್ಸೋಣ. ಎಷ್ಟು ಖುಷಿಯಾಗಿದ್ದೀರಾ? ನಿನ್ನೆ ಖುಷಿಯಾಗಿದ್ದೀವಿ ಮೇಡಮ್. ನಾವು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಾವು ಕಪ್ ವಿನ್ ಮಾಡಿದ್ವಿ. ಭದ್ರತಾ ಸಿಬ್ಬಂದಿನ ಹೌದು. ಸೊ ಇವತ್ತು ಬರ್ತಾರೆ, ಅವ್ರನ್ನ ಕಣ್ ತುಂಬಿಸ್ಕೊಳ್ಳೋದಕ್ಕೆ ನೀವೆಷ್ಟು ಕಾತರ? ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಪವಿತ್ರ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಪವಿತ್ರ, ಕ್ಷಣಗಣನೆ ಆರಂಭ ಆಗಿದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವೇದಿಕೆ ರೆಡಿ ಆಗಿದೆ. ಸೊ ಪ್ರಿಪರೇಷನ್ ಹೇಗಿದೆ, ಜೊತೆಗೆ ಎಲ್ರಿಗೂ ಎಂಟ್ರಿ ಇರುತ್ತಾ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ನಾವೀಗ ಸ್ಟೇಡಿಯಂ ಒಳಗಡೆನೆ ಇದ್ದೀವಿ. ಸ್ಟೇಡಿಯಂ ಒಳಭಾಗದಲ್ಲಿ 18 ವರ್ಷಗಳ ನಂತರದ ಏನ್ ಸಂಭ್ರಮಾಚರಣೆ ಇದೆ ಅದಕ್ಕೆ ಇವತ್ತು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಾಕ್ಷಿಯಾಗಲಿದೆ. ಸೊ ಹರ್ಷೋದ್ಗಾರ ಎಲ್ಲ ಕಡೆ ಕೂಡ ಮೊಳಗಲಿದೆ. ನೀವು ನೋಡ್ತಾ ಇರ್ಬೋದು, ಸ್ಟೇಡಿಯಂನ ಇನ್ಸೈಡ್ ನಲ್ಲಿ ಆಲ್ರೆಡಿ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಪ್ರತಿ ಚೇರ್ನಲ್ಲೂ ಕೂಡ ಆರ್ಸಿಬಿಯನ್ನ ಪ್ರತಿಬಿಂಬಿಸುವಂತಹ ಬಾವುಟ ಧ್ವಜ ರಾರಾಜಿಸ್ತಾ ಇದೆ. ಸೊ ಇಡೀ ಸ್ಟೇಡಿಯಂನಲ್ಲಿ ಸಂಜೆಯ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಈಗಾಗಲೇ ಸ್ಟೇಜ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸ್ಟೇಜ್ನ ಸಿದ್ಧತೆಗಳನ್ನ ಮಾಡಲಾಗ್ತಾ ಇದೆ. ಅಲ್ಲಿ ವಿಜಯೋತ್ಸವದ ಸಂಭ್ರಮ ನಡೆಯುತ್ತೆ. ಬೆಂಗಳೂರು ಇವತ್ತು ಸಂಜೆ ದೊಡ್ಡ ಮಟ್ಟದ ಜನಸಾಗರಕ್ಕೆ ಸಾಕ್ಷಿಯಾಗುತ್ತೆ. ಈಗಾಗಲೇ ಸ್ಟೇಡಿಯಂನ ಹೊರಭಾಗದಲ್ಲಿ ಜನಜಂಗುಳಿ ನಿಧಾನವಾಗಿ ಆರಂಭವಾಗ್ತಾ ಇದೆ. ಸಂಜೆಯ ವೇಳೆಗೆ ಇನ್ನಷ್ಟು ಜನ ಬರ್ತಾರೆ. ಒಂದು ಕನ್ಫ್ಯೂಷನ್ ಇದೆ, ಸಂಜೆಯ ವಿಜಯೋತ್ಸವ ಇರುತ್ತೋ ಏನೋ ಅನ್ನುವಂಥದ್ದು, ಅಂದ್ರೆ ಪೆರೇಡ್ ಇರುತ್ತೋ ಏನೋ ಅನ್ನುವಂಥದ್ದು ಇನ್ನು ಕೂಡ ಕನ್ಫರ್ಮ್ ಆಗಬೇಕಾಗಿದೆ. ಆದ್ರೆ ಇನ್ಸೈಡ್ ಇವತ್ತು ದೊಡ್ಡ ಮಟ್ಟದ ವಿಜಯೋತ್ಸವಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಕಲರಿಂಗ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅಂದ್ರೆ ಆರ್ಸಿಬಿಯನ್ನ ಪ್ರತಿಬಿಂಬಿಸುವಂತಹ ಕಲರ್ಗಳು ಎಲ್ಲಾ ಕಡೆ ಕೂಡ ರಾರಾಜಿಸ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಸ್ಟೇಜ್ ನ ಹಿಂಭಾಗದಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಕೂಡ ಸಿಂಹ ಗರ್ಜನೆ, ಆರ್ಸಿಬಿ ಸಿಂಹ ಗರ್ಜನೆಯ ಲೋಗೋವನ್ನ ಕೂಡ ಹಾಕಲಾಗಿದೆ.
ಸೊ ಟೋಟಲ್ ಆಗಿ ಇಡೀ ಸ್ಟೇಡಿಯಂನಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಇನ್ನು ಹೊರಭಾಗದಲ್ಲಿ ಭದ್ರತಾ ಸಿಬ್ಬಂದಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತಾ ಸಿಬ್ಬಂದಿಗಳು ನೆರೆದಿದ್ದಾರೆ. ಗೇಟ್ ನಂಬರ್ 12 ಇಂದ ಇವತ್ತು RCBಯ ಟೀಮ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಎಂಟ್ರಿಯನ್ನ ಪಡ್ಕೋತಾರೆ. ಇನ್ನೊಂದು ಭಾಗದ ಗೇಟ್ನಲ್ಲಿ VVIPಗಳ ಎಂಟ್ರಿ ಇರುತ್ತೆ. ಮಗದೊಂದು ಭಾಗದಲ್ಲಿ ಪಾಸ್ಗಳ ವಿತರಣೆಗೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಪಬ್ಲಿಕ್ಸ್ಗೆ ಏನಾದರೂ ಅಲೋ ಮಾಡೋದಿದ್ರೆ ಅವ್ರಿಗೂ ಕೂಡ ಅಲೋ ಮಾಡ್ತಾರೆ. ಸೊ ಟೋಟಲ್ ಆಗಿ ಇಡೀ ಸ್ಟೇಡಿಯಂನಲ್ಲಿ ಹಬ್ಬದ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಸೊ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನೊಂದು ಭಾಗದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಸ್ವಚ್ಛತಾ ಕಾರ್ಯ, ಸ್ಟೇಡಿಯಂನ ಸ್ವಚ್ಛತಾ ಕಾರ್ಯಗಳು ಕೂಡ ನಡೀತಾ ಇದೆ. ಆಸನಗಳ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಸಂಜೆಯ ಸಂಭ್ರಮಕ್ಕೆ ಸಕಲ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಪೊಲೀಸರ ಭದ್ರತೆಯನ್ನು ಒಂದು ಕಡೆ ಹೆಚ್ಚಿಸಲಾಗಿದೆ. ಮತ್ತೊಂದು ಕಡೆ ವಿಜಯ ಯಾತ್ರೆಯನ್ನು ಮುಗಿಸಿ RCB ಟೀಮ್ನ ಆಟಗಾರರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸುತ್ತಲೂ ಕೂಡ ಫ್ಯಾನ್ಸ್ಗಳಿರ್ತಾರೆ. ಅದರ ನಡುವೆ ಒಂದು ಈವೆಂಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇಲ್ಲೂ ಕೂಡ ಅಭಿಮಾನಿಗಳ ಜೊತೆಗೆ ಆಟಗಾರರು ಸಂಭ್ರಮಿಸಲಿಕ್ಕೆ ವೇದಿಕೆ ಕೂಡ ರೆಡಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪವಿತ್ರ ಚಿನ್ನಸ್ವಾಮಿ ಸ್ಟೇಡಿಯಂನಿಂದಲೇ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇಷ್ಟು ದಿನ RCB ಮ್ಯಾಚ್ ನಡೀತಾ ಇತ್ತು, ಅನ್ಬಾಕ್ಸ್ ಇವೆಂಟ್ಗಳು ನಡೆದಂತಹ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೂಡ ಇದ್ದಿದ್ದು ಪ್ರಶ್ನೆ ಒಂದೇನೆ, ಕಪ್ ನಮ್ದು ಯಾವಾಗ ಆಗುತ್ತೆ ಅಂತ ಹೇಳಿ. ಈಗ ಕಪ್ ನಮ್ಮ ಪಾಲಾಗಿದೆ. ಇವತ್ತಿನ ಸಂಭ್ರಮ ಸಡಗರ ಅನ್ಡೌಟೆಡ್ಲಿ ಡಬಲ್ ಆಗೇ ಇರುತ್ತೆ. ಬಟ್ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡಿನ ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ? ಪ್ರೇಮ್, ಈಗ RCBಯ ಪಕ್ಕಾ ಫ್ಯಾನ್ಸ್ ಯಾವ ರೀತಿ ಅಂದ್ರೆ ಅದು ಗೆಲುವಿನ ಕ್ಷಣ ಮಾತ್ರ ಅಲ್ಲ, ಸೋತ ಕ್ಷಣವೂ ಕೂಡ ಕುಗ್ಗಿಲ್ಲ. ಅದೇ ಸ್ಪೆಷಾಲಿಟಿ RCB ಫ್ಯಾನ್ಸ್ಗಳದ್ದು. ಸೋತ ಕ್ಷಣವೂ ಕೂಡ ಸತತವಾಗಿ ಹುರಿದುಂಬಿಸ್ಕೊಂಡು ಬಂದ್ರು ಒಂದು ತಂಡವನ್ನ. ಸೊ ಹೀಗಾಗಿ ಎಷ್ಟು ಆಟಗಾರರು, ನಿನ್ನೆ ವಿರಾಟ್ ಕೊಹ್ಲಿ ಹೇಳ್ತಾ ಇದ್ರು, ಆಟಗಾರರು ಎಷ್ಟು ಇಂಪಾರ್ಟೆಂಟು, ನಮಗೆ ಅಭಿಮಾನಿಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ. ಸೊ ಅಭಿಮಾನಿಗಳ ಸಂಭ್ರಮ ಇವತ್ತು. ಸೊ ಹಾಗಾಗಿ ವೇದಿಕೆ ಸಕಲ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಸೊ ಹಾಗಾಗಿ ವಿಜಯೋತ್ಸವಕ್ಕೆ ಈಗ ಸ್ಟೇಜ್ಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಇಲ್ಲಿ ಸುಮಾರು ಅಂದ್ರೆ ಎಕ್ಸಾಕ್ಟ್ ಆಗಿ 6 ಗಂಟೆಗೆ ನಂತರ ಅಂತ ಹೇಳಲಾಗ್ತಾ ಇದೆ. ಅದು ವಿಧಾನಸೌಧ ಮುಗಿದ ಬಳಿಕ ಓಪನ್ ಜೀಪ್ ನಲ್ಲಿ ಏನಾದರೂ ವಿಜಯೋತ್ಸವದ ವಿಕ್ಟರಿ ಮಾರ್ಚ್ ಏನಾದರೂ ನಡೆದ್ರೆ ಕೊಂಚ ಕಾರ್ಯಕ್ರಮ ವಿಳಂಬ ಆಗ್ಬೋದು. ಯಾಕಂದ್ರೆ ವಿಕ್ಟರಿ ಮಾರ್ಚ್ ಇದ್ರೆ ಅತ್ಯಂತ ಹೆಚ್ಚು ಜನಸಾಗರ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸೇರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡಿಕೊಂಡು ಮಾರ್ಚ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕೊಂಚ ಸಮಯ ಹಿಡಿಯುತ್ತೆ. ಸೊ ಸದ್ಯದ ಮಟ್ಟಿಗೆ ಸಂಜೆ 6 ಗಂಟೆಗೆ ಅಂತ ಇಲ್ಲಿನ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಇಲ್ಲಿ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಆಟಗಾರರು ಸೇರಿದಂತೆ ಅಭಿಮಾನಿಗಳಿಗೆ, ಯಾಕಂದ್ರೆ ಇದು ಪ್ರಮುಖವಾಗಿ ಅಭಿಮಾನಿಗಳ ಸಂಭ್ರಮ. ಕೊಹ್ಲಿ ಕೂಡ ಹೇಳ್ತಾ ಇದ್ರು, ನಾನು ಯಾವಾಗ ಬೆಂಗಳೂರನ್ನ ನೋಡ್ತೀನಿ, ಅಲ್ಲಿನ ಜನರನ್ನ ಯಾವಾಗ ನೋಡ್ತೀನಿ ಅನ್ನುವಂತಹ ಅದಕ್ಕೂ ಕೂಡ ಕಾತರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ 18 ವರ್ಷಗಳ ತಪಸ್ಸಿನ ಫಲದ ರೀತಿಯಲ್ಲಿ ಇವತ್ತು ಅಭಿಮಾನಿಗಳು ಅದನ್ನ ಸಂಭ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಟ್ರೋಫಿಯನ್ನ ಕಣ್ತುಂಬಿಸ್ಕೊಳ್ಳಕ್ಕೆ, ಆ ಆಟಗಾರರನ್ನ ಕಣ್ತುಂಬಿಸ್ಕೊಳ್ಳಕ್ಕೆ ಇವತ್ತು ಜನಸಾಗರ ಹರಿದು ಬರುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಲೋಪವಾಗದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಸಂಜೆ 6 ಗಂಟೆಯ ಬಳಿಕ ಕಾರ್ಯಕ್ರಮ ಇಲ್ಲಿ ಆರಂಭವಾಗುತ್ತೆ. ಸುಮಾರು 8 ಗಂಟೆಗಳ ಕಾಲ, ಅಂದ್ರೆ 8 ಗಂಟೆವರೆಗೆ ಆ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಆಟಗಾರರ ಜೊತೆಗೆ ಕಪ್ಪನ್ನು ನೋಡಲಿಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಭಿಮಾನದಲ್ಲಿ ಹರ್ಷೋದ್ಗಾರ ಮತ್ತು ಅಭಿಮಾನಿಗಳಲ್ಲಿ ಸಂತಸದ ಕ್ಷಣವನ್ನು ನೋಡಲಿಕ್ಕೆ RCB ಆಟಗಾರರು ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವತ್ತು ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನೆರೆತಾ ಇರುವಂತಹದ್ದು. ಅದರ ಜೊತೆಗೇನೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ.